ಬೆಳಂಬೆಳಗ್ಗೆ ಅನಧಿಕೃತ ಬೋರ್ಡ್ ದಂಧೆಕೋರರಿಗೆ ಶಾಕ್ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಳಂಬೆಳಗ್ಗೆ ಅನಧಿಕೃತ ಬೋರ್ಡ್ ದಂಧೆಕೋರರಿಗೆ ಶಾಕ್. ಅನಧಿಕೃತ ಫ್ಲೆಕ್ಸ್ ಗಳ ತೆರವು ಆಪರೇಷನ್ ಸಕ್ಸಸ್ ಆಗಿದೆ. ಬನ್ನೇರುಘಟ್ಟ ಕೊಪ್ಪ ಗೇಟ್ ವರೆಗೂ ಕೂಡ ಫ್ಲೆಕ್ಸ್ ಹಾವಳಿ ಹೆಚ್ಚಾಗಿತ್ತು. ರಸ್ತೆ ಮಧ್ಯಭಾಗದಲ್ಲಿ ಅಳವಡಿಸಿದ್ದಂತಹ ಅನಧಿಕೃತ ಬೋರ್ಡ್, ಅನುಮತಿ ಪಡೆಯದೆ ಹಾಕಿದ್ದ ಫ್ಲೆಕ್ಸ್ ಮತ್ತು ಬೋರ್ಡ್ಗಳನ್ನ ಈಗ ತೆರವು ಮಾಡಲಾಗಿದೆ. ರಸ್ತೆ ಅಭಿವೃದ್ಧಿ ನಿಗಮ ಇಂಜಿನಿಯರ್ ನೇತೃತ್ವದಲ್ಲಿ ತೆರವು ಕಾರ್ಯ ನಡೆದಿರುವಂತದ್ದು. ರಸ್ತೆ ಅಭಿವೃದ್ಧಿ ನಿಗಮ ಎಡಬ್ಲ್ಯೂ ರಾಮಲಿಂಗಾರೆಡ್ಡಿ ಕಾರ್ಯಾಚರಣೆ ನಡೆದಿರುವಂತದ್ದು. ಬನ್ನೇರುಘಟ್ಟ ಪೊಲೀಸ್ ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ ನಡೆದಿದೆ. ತೆರವು ವೇಳೆ ಅಧಿಕಾರಿಗಳ ಜೊತೆ ಬೋರ್ಡ್ ಹಾಕಿದವರು ಕಿರಿಕ್ ಕೂಡ ಮಾಡಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಇದೆ. ಕಿರಿಕ್ ಮಾಡಿದವರಿಗೆ ಎಡಬ್ಲ್ಯೂ ಹಾಗೂ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅನಧಿಕೃತ ಫ್ಲೆಕ್ಸ್ ಹಾಕದಂತೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ಪೊಲೀಸರು ಮತ್ತು ಎಡಬ್ಲ್ಯೂ. ಬೆಳ್ಳಂಬೆಳಗ್ಗೆ ಅನಧಿಕೃತ ಬೋರ್ಡ್ ಹಾಕಿರುವಂತಹ ದಂಧೆಕೋರರಿಗೆ ಶಾಕ್ ಈಗ ಸಿಕ್ಕಿದೆ. ಬನ್ನೇರುಘಟ್ಟ ಕೊಪ್ಪ ಗೇಟ್ ವರೆಗೂ ಹಾಕಿದ್ದ ಅನಧಿಕೃತ ಫ್ಲೆಕ್ಸ್ ಗಳ ತೆರವು ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ದಿನದಿಂದ ದಿನಕ್ಕೆ ಹಾವಳಿಗಳು ಹೆಚ್ಚಾಗಿತ್ತು. ಸೊ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ರಸ್ತೆ ಮಧ್ಯಭಾಗದಲ್ಲಿ ಅಳವಡಿಸಿದ್ದಂತ ಅನಧಿಕೃತ ಬೋರ್ಡ್ ಗಳನ್ನ ಈಗ ತೆರವು ಮಾಡಿದ್ದಾರೆ. ಅನುಮತಿ ಪಡೆಯದೆ ಹಾಕಿದ್ದ ಫ್ಲೆಕ್ಸ್ ಮತ್ತು ಬೋರ್ಡ್ಗಳು ಎಲ್ಲವನ್ನ ತೆರವು ಮಾಡಿರುವಂತದ್ದು. ರಸ್ತೆ ಅಭಿವೃದ್ಧಿ ನಿಗಮ ಇಂಜಿನಿಯರ್ ನೇತೃತ್ವದಲ್ಲಿ ಈ ತೆರವು ಕಾರ್ಯ ನಡೆದಿದೆ. ಅನುಮತಿ ಪಡೆಯದೆ ಹಾಕಿದ್ದಂತಹ ಬೋರ್ಡ್ಗಳು ರಸ್ತೆ ಅಭಿವೃದ್ಧಿ ನಿಗಮ ಎಡಬ್ಲ್ಯೂ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿರುವಂತದ್ದು. ಇನ್ನು ಫ್ಲೆಕ್ಸ್ ತೆರವು ಸಂದರ್ಭದಲ್ಲಿ ಒಂದಷ್ಟು ಕಿರಿಕ್ ಕೂಡ ಫ್ಲೆಕ್ಸ್ ಹಾಕಿದ್ರಲ್ಲ, ಅವರು ಮತ್ತು ಇವರ ವಿರುದ್ಧ ಒಂದಷ್ಟು ಮಾತುಕತೆ ನಡೆದಿದೆ ಅನ್ನೋ ಒಂದು ವಿಚಾರ ಇದೆ. ಈ ಸಂದರ್ಭದಲ್ಲಿ ಎಡಬ್ಲ್ಯೂ ರಾಮಲಿಂಗಾರೆಡ್ಡಿ ಹಾಗೂ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ರೀತಿಯಾಗಿ ಅನಧಿಕೃತವಾಗಿ ಫ್ಲೆಕ್ಸ್ ಗಳನ್ನ ಬೋರ್ಡ್ ಗಳನ್ನ ಹಾಕ್ತಾ ಇರುವಂತೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಕಾರ್ಯಾಚರಣೆ ಆಗುವಂತ ಅಂದ್ರೆ ಬೋರ್ಡ್ ಗಳನ್ನ ತೆರವು ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಬೋರ್ಡ್ಗಳು ಜೊತೆಗೆ ಫ್ಲೆಕ್ಸ್ ಗಳು ಎರಡನ್ನೂ ಕೂಡ ಅನಧಿಕೃತವಾಗಿ ಹಾಕಿದ್ರು. ಸೊ ಅನಧಿಕೃತವಾಗಿ ಯಾವೆಲ್ಲ ಬೋರ್ಡ್ ಗಳನ್ನ ಹಾಕಲಾಗಿತ್ತು, ಯಾವೆಲ್ಲ ಫ್ಲೆಕ್ಸ್ ಗಳನ್ನ ಅಳವಡಿಸಲಾಗಿತ್ತು ಎಲ್ಲವನ್ನ ಕೂಡ ಈಗ ತೆರವು ಮಾಡಿದ್ದಾರೆ. ಯಶಸ್ವಿಯಾಗಿ ತೆರವು ಕಾರ್ಯಾಚರಣೆ ಕೂಡ ನಡೆದಿರುವಂತದ್ದು. ಒಂದು ರೀತಿಯಾಗಿ ಯಾರೆಲ್ಲ ಅನಧಿಕೃತವಾಗಿ ಫ್ಲೆಕ್ಸ್ ಗಳನ್ನ ಬೋರ್ಡ್ ಗಳನ್ನ ಹಾಕೊಂಡಿದ್ರು ಅವರಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ದೊಡ್ಡ ಮಟ್ಟಿಗೆ ಬೋರ್ಡ್ ಗಳು ಫ್ಲೆಕ್ಸ್ ಗಳನ್ನ ಹಾಕೊಂಡಿದ್ದಾರೆ, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಇವತ್ತು ತೆರವು ಮಾಡೋಕೆ ಮುಂದಾಗಿದ್ದಾರೆ. ತೆರವು ಕಾರ್ಯಾಚರಣೆ ಕೂಡ ಯಶಸ್ವಿ ಆಗಿರುವಂತದ್ದು. ಕಂಪ್ಲೀಟ್ ಆಗಿ ತೆರವು ಮಾಡಿಸಿದ್ದಾರೆ. ಜೊತೆಗೆ ಮತ್ತೊಮ್ಮೆ ಈ ರೀತಿಯಾಗಿ ಅನಧಿಕೃತವಾಗಿ ಅಂದ್ರೆ ಯಾವುದೇ ಪರ್ಮಿಷನ್ ಇಲ್ಲದೆ ಅನುಮತಿಯನ್ನ ಪಡೆಯದೆ ಹಾಕಿದಂತಹ ಫ್ಲೆಕ್ಸ್ ಮತ್ತೆ ಬೋರ್ಡ್ಗಳಿವು. ಅನುಮತಿ ಪಡೆಯದೆ ಮತ್ತೊಮ್ಮೆ ಈ ರೀತಿ ಹಾಕಬಾರದು, ಹಾಕದಂತೆ ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ.
ಹ್ಮ್ ಹ್ಮ್ ಹಾಂ ಹಾಂ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರು, ಈಗ ಅನಧಿಕೃತವಾಗಿ ಹಾಕಲಾಗಿದ್ದಂತಹ ಬೆಳ್ಳಂಬೆಳಗ್ಗೆ ತೆರವು ಮಾಡಲಿಕ್ಕೆ ಮುಂದಾಗಿರುವಂತದ್ದು ಅನುಮತಿ ಪಡೆಯದೆ ಸಂಬಂಧಪಟ್ಟಂತೆ ಈಗ ಏನ್ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ರಾಜ್ಯದಂತ NH ರಾಜ್ಯ ಹೆದ್ದಾರಿಗಳಲ್ಲಿ ಅನಧಿಕೃತವಾಗಿ ಯಾವುದೇ ಪರ್ಮಿಷನ್ ಇಲ್ಲದೆ ಇದ್ರೂ ಕೂಡ ಅನಧಿಕೃತವಾಗಿ ಸಾಕ್ಷಮ ಪ್ರಾಧಿಕಾರಗಳಲ್ಲಿ ಯಾವುದೇ ಅನುಮತಿ ಪಡೆಯದೆ ಸಣ್ಣ ಬೋರ್ಡ್ಗಳನ್ನ ಒಂದಷ್ಟು ಬೋರ್ಡ್ಗಳನ್ನ ಈಗಾಗಲೇ ನಿರ್ತಿಕ್ಕಂತ ಎಲ್ಲಾ ಕಡೆ ಗೊತ್ತಿರುವಂತ ವಿಚಾರ ಆಗಿದೆ. ಆದ್ರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಂದೇರುಘಟ್ಟ ಇಳುವಾಡಿ ಸರ್ಕಲ್ವರೆಗೂ ಒಟ್ಟಾರೆ 24ಕ್ಕೂ ಹೆಚ್ಚು ಬೋರ್ಡಿಗಳನ್ನ ರಾತ್ರಿ ಬೋರ್ಡಿಗಳನ್ನ ಅಳವಡಿಸಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಬೋರ್ಡಿಗಳನ್ನ ಅವೈಜ್ಞಾನಿಕವಾಗಿ ಕೂಡ ನಿರ್ವಹಿಸುತ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗ ಈ ಒಂದು ಗಣನೆಗೆ ತೆಗೆದುಕೊಂಡು ಬೆಳ್ಳಂಬೆಳಗ್ಗೆ ಒಂದು ನಿರ್ವಹಿಸಿ ಅವೈಜ್ಞಾನಿಕವಾಗಿ ನಿರ್ವಹಿಸತಕ್ಕಂತ ಬೋರ್ಡಿಗಳನ್ನ ಇದಾಕಿರ್ತಕ್ಕಂಥದ್ದು ನಡೆದಿದೆ ಅಂತಾನೆ ಹೇಳ್ಬೋದಾಗಿದೆ. ರಚನಾ, ಧನ್ಯವಾದ. ಇನ್ನು ಅನಧಿಕೃತವಾಗಿ ಹಾಕಲಾಗಿದ್ದಂತಹ ಬೋರ್ಡ್ಗಳನ್ನ ತೆರವು ಮಾಡಲಾಗಿದೆ. ತೆರವು ಕಾರ್ಯಾಚರಣೆ ಸಕ್ಸಸ್ ಆಗಿದೆ. AEE ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿರುವಂತದ್ದು. ಮತ್ತೊಮ್ಮೆ ಈ ರೀತಿಯ ಬೋರ್ಡ್ಗಳನ್ನ ಹಾಕಬಾರದು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. Hmm.